ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ 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 ಬೇಕೇ ಬೇಕು ಬೇಕೇ ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಪ್ಪಳ ನಗರದಲ್ಲಿ ಹಮ್ಮಿಕೊಂಡಿರುವಂತಹ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತ ನಮ್ಮ ನಿಮ್ಮೆಲ್ಲರ ನಾಯಕರು ಮತ್ತು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿರುವಂತ ಶ್ರೀ ದೊಡ್ಡನಗೌಡ ಪಾಟೀಲ್ ಅವರು ಈ ಒಂದು ಬೃಹತ್ ಪ್ರತಿಭಟನೆ ಆಯಾ ಜನಾಂಗ ಉದ್ಧಾರ ಆಗಬೇಕು, ಬಡತನ ರೇಖೆಯಿಂದ ಮೇಲ್ ಬರಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಿಗಮ ಮಂಡಳಿನ ಸ್ಥಾಪನೆ ಮಾಡಿ ಇವರು ತಮ್ಮ ಚುನಾವಣೆಗಳಿಗೋಸ್ಕರ ಮತ್ತು ಆಂಧ್ರ ತೆಲಂಗಾಣದ ಅನುದಾನವನ್ನು ನಿಮಗೆ ನೀರು ಕುಡಿದೆ ಇದರ ವಿರುದ್ಧವಾಗಿ ಬೃಹತ್ ಪ್ರತಿಭಟನೆ ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ಇವತ್ತು ಮಾಡ್ತಾ ಇದ್ದೇವೆ. ಈಗಾಗಲೇ ಪೆಟ್ರೋಲ್ ಬೆಲೆಯನ್ನು ಹೆಚ್ಚಿದ್ವಿ, ಡೀಸೆಲ್ ಬೆಲೆಯನ್ನು ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಅಂತಕ್ಕಂಥ ಪ್ರಶ್ನೆ ಈ ಮೂಲಕ ಕೇಳಬೇಕಾಗ್ತದೆ. ನೀವೇನಾದರೂ ಮಾನ ಮರ್ಯಾದೆ ಅಂತಕ್ಕಂಥದ್ದು ಇದ್ದರೆ ಇವತ್ತು ನೀವು ಹಲವಾರು ಇಲಾಖೆಗಳ ಭ್ರಷ್ಟಾಚಾರ ಮತ್ತೆ ತಡೆ ಹೊಡಬೇಕಾಗ್ತದೆ. ಆದರೆ ಅದೆಲ್ಲವನ್ನು ಬಿಟ್ಟು ಕೇವಲ ನಿಮ್ಮ ಅಧಿಕಾರದ ಆಸೆಗಾಗಿ ಲಾಲಚಿಗಾಗಿ ನೀವೇನಿವತ್ತು ಹಣವನ್ನು ದುರುಪಯೋಗ ಪಡಿಸ್ಕೊಳ್ತಿದ್ದೀರಿ. ಮಾತೆತ್ತಿದ್ರೆ ಸಹ ಕೇಳ್ತಕ್ಕಂಥ ಏನು ಇವರು ಬ್ಯಾಕ್ವರ್ಡ್ ಚಾಂಪಿಯನ್ ಅನ್ನೋದು ರೀತಿ ಹೇಳ್ತಾರೆ. ನಾವು ಎಸ್ ಸಿ OBC ಪರವಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಆದರೆ ಅದೇ ಇಲಾಖೆಯಿಂದ ಇವತ್ತು ನಾವು ನನಗೆ ಮತ್ತು ಜನಾರ್ದನ್ ಸಾಹೇಬ್ ಇಲ್ಲೇ ಇದ್ದಾರೆ. ನಮ್ಗೆ ಗೊತ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಲೋನ್ಗಳನ್ನು ಸ್ಯಾಂಕ್ಷನ್ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಶಾಸಕರು ಮಾಡಿದ್ರೆ ಇಲ್ಲೇ ಇವತ್ತು ಏನಂತಾರೆ ಮಂಗ ಇದನ್ನು ನುಂಗಿ ಮಂಗನಕಾಯಿಗೆ ಮಾನ್ಯತೆ ಕೊಟ್ಟಲ್ಲಿ ದಿವಸ ಆಗಿದೆ. ಬೆಣ್ಣೆ ತಿನ್ನೋರು ನೀವು ಇನ್ನೊಬ್ರು ಜೈಲಿಗೆ ಹೋಗೋರು ಬೇರೆ ಇದಾರ, ಅಧಿಕಾರಿಗಳು ಹೋಗ್ಬೇಕಾ? ಈ ಮೇಲೂ ಜಿಲ್ಲೆಯಲ್ಲಿ ಹಗರಣಗಳಾಯಿತು. ಅಧಿಕಾರಿಗಳು ಜೈಲಿಗೆ ಹೋದ್ರೆ ಹೊರತು ಇವು ಮತ್ತೆ ಮಂತ್ರಿಯಾಗಿ ಮೆರೆತಕ್ಕಂಥದ್ದು ನಾವು ನೋಡ್ತಿದ್ದೇವೆ. ಹಾಗಾಗಿ ನಮ್ಮ ಹೋರಾಟ ಎಲ್ಲಿವರೆಗೆ ಅಂತ ಹೇಳಿದ್ರೆ ನಮ್ಮ ನ್ಯಾಯ ಸಿಗುವವರೆಗೂ ಬಡವರ ಪರವಾಗಿರ್ತಕ್ಕಂಥ ಕಾರ್ಯಗಳು ಮೊನ್ನೆ ನಾವು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಲವಾರು ನಾಯಕರು ಕುಂತಿರ್ತಕ್ಕಂಥ ಸಂದರ್ಭದಲ್ಲಿ ಈಗೊಬ್ಬ ನೀವು PC ಬಂದಿಂದ ನೀರು ಹಾಕ್ತಾನೆ, ನಾವು ಇರಲಿ ಅಂತ ಸುಮ್ಮನೆ. ಅದೇ ರೀತಿ ಉದ್ದಡತನ ಏನಾದರೂ ಅಧಿಕಾರಿಗಳು ತೋರಿಸಿದ್ರೆ ಬಹು ಎಚ್ಚರಿಕೆ ಈ ಸಂದರ್ಭದಲ್ಲಿ ಕೊಡೋಕೆ ಬಯಸ್ತೇನೆ. ಮುಂದಿನ ದಿನಮಾನಗಳಲ್ಲಿ